ಪ್ರೀಮಿಯಂ ಪೆಟ್ರೋಲ್ ಯೂಸ್ ಮಾಡಿದ್ರೆ ಕಾರ್ ಮೈಲೇಜ್ ಜಾಸ್ತಿ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೆಂಗಂತ ಹೇಳ್ತೀನಿ ಕೇಳಿ. ಇಲ್ಲಿ 2 ಟೈಪ್ಸ್ ಆಫ್ ಪೆಟ್ರೋಲ್ ಇರುತ್ತೆ. ಒಂದು ಹೈಯರ್ ಆಕ್ಟೇನ್ ಪೆಟ್ರೋಲ್, ಲೋವರ್ ಆಕ್ಟೇನ್ ಪೆಟ್ರೋಲ್ ಅಂತ ಇರುತ್ತೆ. ಸೊ ಹೈಯರ್ ಆಕ್ಟೇನ್ ಪೆಟ್ರೋಲ್ ಅಂದ್ರೆ 91 ಆಕ್ಟೇನ್ ರೇಟಿಂಗ್ ಯಾವ್ದಿರುತ್ತೆ ಅದು ನಂತರ ಬರೋವೆಲ್ಲ ಪ್ರೀಮಿಯಂ ಪೆಟ್ರೋಲು. ಆ್ಯಂಡ್ 87 to 91 ಬರೋವೆಲ್ಲ ಮೀಡಿಯಂ ಲೆವೆಲ್ ಪೆಟ್ರೋಲ್ ಇರುತ್ತೆ ಅದು. ಸೊ ನಿಮ್ಮ ಮ್ಯಾನ್ಯಲಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ್ಯಂಡ್ ಕಾರ್ ಇಂಜಿನ್ ಯಾವ ಥರ ಡಿಸೈನ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 87 ಆಕ್ಟೇನ್ ಪೆಟ್ರೋಲ್ ಡಿಸೈನ್ ಮಾಡಿರೋ ಇಂಜಿನ್ಗೆ ನೀವು ಹೈಯರ್ ಪ್ರೀಮಿಯಂ ಪೆಟ್ರೋಲ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಮೈಲೇಜ್ ಜಾಸ್ತಿ ಕೊಡಲ್ಲ, ಏನು ಥರನೂ ಯೂಸ್ ಆಗಲ್ಲ, ನಿಮಗೆ ಅದು ವೇಸ್ಟ್ ಆಗುತ್ತೆ. ಸೊ ಈ ಹೈಯರ್ ಆಕ್ಟೇನ್ ಪೆಟ್ರೋಲ್ ಯಾವ್ದ್ರಲ್ಲಿ ಇರುತ್ತೆ ಅಂದರೆ ಈ ಟರ್ಬೋ ಚಾರ್ಜ್ ವೆಹಿಕಲ್ ಆಗಿರ್ಬೋದು, ಲಕ್ಸುರಿ ವೆಹಿಕಲ್ಸ್ ಆಗಿರ್ಬೋದು, ಸೂಪರ್ ಕಾರ್ಸ್ ಆಗಿರ್ಬೋದು, ಹೈ ಎಂಡ್ ಕಾರ್ಸ್ ಆಗಿರ್ಬೋದು, ಆಡಿ ಆಗಿರ್ಬೋದು, BMW, ಲ್ಯಾಂಬೋರ್ಗಿನಿ, ಈ ಥರ ಕಾರ್ಸ್ಗೆ ಯೂಸ್ ಮಾಡ್ತಾರೆ. ಸೊ ನೀವು ಯಾವಾಗಲೂ ಏನು ಮಾಡಬೇಕು ಅಂದರೆ ಮ್ಯಾನ್ಯಲ್ನ ಓದಬೇಕು. ನೀವು ಯಾವ್ದನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ನೀವು ಅದನ್ನೇ ಹಾಕೊಂಡ್ರೆ ಬೆಸ್ಟ್ ಮೈಲೇಜ್ ಕೊಡೋದು. ಆ್ಯಂಡ್ ನಿಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೀವೇನಾದರೂ ಹೈಯರ್ ಪ್ರೀಮಿಯಂ ಫ್ಯೂಯಲ್ನ ಯೂಸ್ ಮಾಡಿದ್ರೆ. ಆ್ಯಂಡ್ ಈ ಹೈಯರ್ ಪ್ರೀಮಿಯಂ ಫ್ಯೂಯಲ್ ಯಾವುದು ಅಂದರೆ ನಿಮಗೆ ಶೆಲ್ಲಲ್ಲಿ ಸಿಗ್ಬೋದು, ಪವರು, ಆಮೇಲೆ XP95 ಆಗಿರ್ಬೋದು, ಇದೆಲ್ಲ ಪ್ರೀಮಿಯಂ ಫ್ಯೂಯಲ್ಸೇ ಯೂಸ್ ಮಾಡಬೇಕಾಗುತ್ತೆ.